ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಶಾಸಕರು ಮತ್ತು ಸಚಿವರ ಜೊತೆ ಸಭೆ ಮಾಡಿ ನಂತರ ಅಧಿಕಾರಿಗಳನ್ನು ಕೂಡ ಕರೆಸಿ ಸಭೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಅನ್ನುವಂಥ ಸಚಿವ ರಾಜಣ್ಣ ಕೂಡ ಈ ವಿಚಾರವನ್ನು ಮಾತನಾಡಿದ್ದಾರೆ. ನಾನು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ, ಸಚಿವರಾಗಿರುವಂಥ ಶ್ರೀಯುತ KN ರಾಜಣ್ಣ ಅವರು ಸುರ್ಜೇವಾಲಾ ಅವರು ಅಧಿಕಾರಿಗಳನ್ನ ಕರೆದು ಅವರಿಗೆ ನಿರ್ದೇಶನಗಳನ್ನು ಕೊಡ್ತಾ ಇರ್ತಕ್ಕಂಥದ್ರ ಬಗ್ಗೆ, ಅವರಿಗೆ ಡೈರೆಕ್ಷನ್ಸನ್ನು ಕೊಡ್ತಾ ಇರೋಂಥದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮಾನ್ಯ ಸುರ್ಜೇವಾಲಾ ಅವರ ಬಗ್ಗೆ ಹೇಳೋದಾದರೆ, MLAಗಳನ್ನು ಅವ್ರು ಕರಿಬೋದು, ಮಂತ್ರಿಗಳನ್ನು ಕೂಡ ಕರಿಬೋದು. ಯಾಕೆ ಅಂತೇಳಿದ್ರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ MLAಗಳು. ಮೂಲತಃ ಅವ್ರ ಪಾರ್ಟಿಯ ಕಾರ್ಯಕರ್ತರು, ಪಾರ್ಟಿಯ MLAಗಳು ಆಗಿರೋದ್ರಿಂದ ಅವ್ರ ಸಭೆಯನ್ನು ಮಾಡ್ಬೋದು, ಅವ್ರಿಗೆ ನಿರ್ದೇಶನಗಳನ್ನು ಕೊಡ್ಬೋದು, ಅವರಿಗೆ ಗೊತ್ತು ಗುರಿಗಳನ್ನು ನಿರ್ಧಾರ ಮಾಡ್ಬೋದು. ಆದರೆ ಅಧಿಕಾರಿಗಳ ಸಭೆಯನ್ನು ಇವರು ಕರೆದ್ರು ಹೇಗೆ? ಇವ್ರಿಗೆ ಯಾವ ಸಾಂವಿಧಾನಿಕವಾಗಿರ್ತಕ್ಕಂಥ ಅರ್ಹತೆ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದ್ದರಿಂದ ಇವತ್ತು ರಾಜ್ಯಾದ್ಯಂತ ಸುರ್ಜೇವಾಲಾ ಅವರ ಬಗ್ಗೆ ಅನೇಕರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಸುದ್ದಿ ಆಗ್ತಾ ಇರುವಂಥದ್ದು, ಇವರು ಸಾಂವಿಧಾನಿಕವಾಗಿ ಇದನ್ನು ಹೇಗೆ ಮಾಡ್ತಾ ಇದ್ದಾರೆ? ಈ ಉದಾಹರಣೆ KN ರಾಜಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ, ಅನೇಕರು ಈ ಪ್ರಶ್ನೆ ಮಾಡಬಹುದೇನೋ, ಮಾಡದೇನೂ ಇರಬಹುದೇನೋ. ಆದರೆ ಅಧಿಕಾರಿಗಳ ಮೀಟಿಂಗನ್ನು ಕರೆದು ಅವರಿಗೆ ಗುರಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ಅಥವಾ ಅವ್ರಿಗೆ ಪಾರ್ಟಿಗೆ ಬೇಕಾಗಿರೋ ರೀತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಏನಾದ್ರು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ಅಧಿಕಾರಿಗಳನ್ನು ಕರೆದು ಮಾತುಕತೆಯನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾಣಿಸುತ್ತೆ.